ಹಾಯ್, ಇದು ಅನದರ್ ವಿಡಿಯೋ. ಭಾಳ ಜನ ರೀಲ್ಸ್ ಫಾರ್ವರ್ಡ್ ಮಾಡಾಕತ್ತಾರೆ ಇನ್ಸ್ಟಾಗ್ರಾಮ್ದಾಗ. ಸೊ ಒಬ್ಬೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಬೆಟರ್ ಒಂದೊಂದು ವಿಡಿಯೋ ಮಾಡ್ರಿ ಚಲೋ ಆತ್ಲ ಅಂತ ಹೇಳಿ ವಿಡಿಯೋ ಮಾಡತ್ತನ. ಏನಂದ್ರೆ ರೀಸೆಂಟ್ಲಿ ಒಬ್ರು ಒನ್ ಆಫ್ ದ ಬಾಲಿವುಡ್ ಕಾಂಟಾಲಾಗ ಸಾಂಗ್ ಫೇಮಸ್ ಆದವ್ರ ಆ್ಯಕ್ಟ್ರೆಸ್ ಎಕ್ಸ್ಪೈರ್ ಆಗಿದ್ದಾರೆ ಕಾರ್ಡಿಯಾಕ್ ಅರೆಸ್ಟಿಂದ. ಎಲ್ಲರೂ ರೀಲ್ಸ್ ಸೆಂಡ್ ಮಾಡಿ ನನಗೆ ಕೇಳ್ತಾರೋ ಇಲ್ರಿ, ಮತ್ತು ಅವ್ರಿಗೆ ಹೆಂಗೆ ಹಾರ್ಟ್ ಅಟ್ಯಾಕ್ ಆತ್ರಿ, ಅವ್ರು ಫಿಟ್ ಇದ್ದಿರಲ್ಲ, 42 ವರ್ಷಕ್ಕೆ ಎಕ್ಸಸೈಸು ಮಾಡ್ತಿದ್ರಲ್ಲ ಅಂತೇಳಿ. ಫಸ್ಟ್ ಆಫ್ ಆಲ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ದೆ. ಹಾರ್ಟ್ ಅಟ್ಯಾಕಿಗೆ ಕಾರ್ಡಿಯಾಕ್ ಅರೆಸ್ಟಿಗೆ ಡಿಫ್ರೆನ್ಸ್ ಭಾಳ ಅದ. ಕಾರ್ಡಿಯಾಕ್ ಅರೆಸ್ಟ್ ಈಸ್ ನಿಮ್ದು ಏನಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂತೇಳಿ ಇರ್ತೈತಿ. ಅದು ಒಮ್ಮೆ ಬಂದ್ ಆಗೋದ್ರಿಂದ ಹಾರ್ಟ್ ರೆಸ್ಪಾನ್ಸ್ ಮಾಡೋದು ಬಂದ್ ಮಾಡುತ್ತೆ. ಹಾರ್ಟ್ ರೆಸ್ಪಾನ್ಸ್ ಬಂದ್ ಆತಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆರ್ಗನ್ಸ್ಗೆ, ಮೇಜರ್ ಆರ್ಗನ್ಸ್ಗಳಿಗೆ ಬ್ಲಡ್ ಸಪ್ಲೈ, ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂದ್ರೆ ಅವು ಒಮ್ಮೆ ನಾನ್ ರೆಸ್ಪಾನ್ಸಿವ್ ಪರ್ಸನ್ ಆಗಿಬಿಡ್ತಾರೆ. ಆ ಟೈಮ್ದಾಗ ಯಾರು ಪ್ರಾಪರಾಗಿ CPR ಕೊಡ್ತಿದ್ರು ಅಂದ್ರೆ ಚಾನ್ಸಸ್ ಇರ್ತಾವೆ ಬದುಕಿಸೋದು. ಹಾರ್ಟ್ ಅಟ್ಯಾಕ್ ಈಸ್ ಅನದರ್ ಟೈಪ್. ಇದನ್ನ ಏನಂದ್ರೆ ಅದು ಲೈಫ್ ಸ್ಟೈಲ್ ರಿಲೇಟೆಡ್ ಇರ್ತೈತಿ. ಹೆಂಗಂದ್ರೆ ನಿಮ್ದು ಪ್ಲಾಗ್ ಫಾರ್ಮ್ ಆಗುತ್ತೆ ಆರ್ಟ್ರೀಸ್ ಒಳಗೆ. ಸೊ ಅದರಿಂದನೂ ಹಾರ್ಟ್ ಬ್ಲಾಕೇಜ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಇದು ಡಿಫ್ರೆನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಇದನ್ನ ಮೆಜಾರಿಟಿ ಹೆಂಗೆ ಇದನ್ನ ಮಾಡ್ತಾರೋ ಡಿಫ್ರೆನ್ಸ್ ಅದನ್ನ ತಿಳಿಸ್ಲಾರ ಇವ್ರು ಫಿಟ್ ಇದ್ರು, ಜಿಮ್ಗೆ ಹೋಗೋದ್ರಿಂದ ಹಂಗೈತಿ, ಜಿಮ್ ಹಿಂಗಿದ್ರೆ ಹಿಂಗೆ ಆಕೈತಿ ಇಂಥ 108 ಪಾಡ್ಕಾಸ್ಟ್ಗಳು ಬರ್ತಾವೆ. ಪಾಡ್ಕಾಸ್ಟ್ದಾಗ ಚಾಲೂ ಮಾಡ್ತಾರು, ಇಲ್ಲ ನೀವು ಏನೂ ಡಯಟ್ ಮಾಡಂಗಿಲ್ಲ, ನಮ್ದು ಈ ಪ್ಲ್ಯಾನ್ ತೊಗೋರಿ, 10,000 20,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಂಗೆ ಇದು ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಈಗ ನೀವು ಏನಾರು ಒಂದು ಇನ್ಫಾರ್ಮೇಷನ್ ಪಾಸ್ ಮಾಡತ್ತೀರಿ, ಇಫ್ ಇಟ್ ಈಸ್ ಅ ಫ್ರೀ ಆಫ್ ಕಾಸ್ಟ್, ನಿಮ್ಮ ಕಡೆ ಇದ್ದಿದ್ದನ್ನು ಸೇಲ್ ಮಾಡೋ ಸಲುವಾಗಿ ನೀವು ಅದಕ್ಕೊಂದು ಚಾರ್ಜಸ್ ಮತ್ತೊಂದು ಡಿಫೇಮ್ ಮಾಡಿ ಅದನ್ನೇದಕ್ಕೆ ಪ್ರಮೋಟ್ ಮಾಡ್ತೀರಿ, ಅದು ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಇದು ಭಾಳ ಜನ ಅದಾವೆ. ಅದ್ರ ಸಲುವಾಗಿ ನಾ ಏನು ಹೇಳ್ತೀನಿ, ಜಸ್ಟ್ ಒಂದು ಬೇಸಿಕ್ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಯಾರೋ ಒಬ್ರು ಏನೋ ಒಂದು ಹೇಳಾಕ್ತಾರಂದ್ರೆ ಅವ್ನ ಇಂಟೆನ್ಷನ್ ಏನದ ಹಿಂದ್ಗಡೆ. ಮೈ ಇಂಟೆನ್ಷನ್ ಇಸ್ ಟು ಏನಂತಾರೆ ಅದಕ್ಕೆ ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡ್ಬೇಕಂತ ಹೇಳಿ. ಇದು ನಾನು ವೈರಲ್ ಆಗಲಿ, ಫುಲ್ ಫೇಮಸ್ ಆಗಲಿ, ಐ ಡೋಂಟ್ ವಾಂಟ್ ಇಟ್. ನಂದು ಕಾನ್ಸಂಟ್ರೇಷನ್ ಓನ್ಲಿ ಆನ್ ಮೈ ಟೌನ್. ನಾನು ನನ್ನ ಟೌನ್ದೊಳಗಿನ ಜನನ ಇಂಪ್ರೂವ್ಮೆಂಟ್ ಮಾಡೋದು ನನ್ನ ಇಂಟೆನ್ಷನ್. ಅದು ಬಿಟ್ಟು ಮತ್ತು ಓವರ್ ಆಲ್ ಇಂಡಿಯಾದ ನಾ ಏನು ಅದನ್ನ ಕಾಂಟ್ರಾಕ್ಟ್ ಇಟ್ಕೊಂಡಿಲ್ಲ. ಜಸ್ಟ್ ಮೈ ಕನ್ಸರ್ನ್ ಈಸ್ ಟು ಮೇಕ್ ಪೀಪಲ್ ಹೆಲ್ದಿ ಔಟ್ ಮೈ ಓನ್ ಟೌನ್. ಇದಕ್ಕೆ ಈ ರೀಲ್ಸ್ ಮಾಡಿ ಒಬ್ಬೊಬ್ರಿಗೆ ಒಂದೊಂದು ರೀಲ್ಸ್ ಸೆಂಡ್ ಮಾಡೋಕೈತೆ, ಇದು ಅಪ್ಲೋಡ್ ಮಾಡೀನಿ ಅಂದ್ರೆ ನಮ್ಮ ಟೌನಿಗೆ ಒಬ್ಬೊಬ್ಬರಿಗೆ ರೀಚ್ ಆಗುತ್ತೆ. ಸೊ ಡಿಫ್ರೆನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಯಾರೋ ಒಂದು ನ್ಯೂಸ್ ಪೇಪರ್ ಅಥವಾ ನ್ಯೂಸ್ದಾಗ ಬಂತಂದ್ರೆ ಅದು ಡಿಬೇಟ್ ಮಾಡ್ಕೊತ ಕೊಡ್ತಾರೆ. ಯಾರು ರಿಸರ್ಚ್ ಮಾಡೋಕ್ಕಾಗಂಗಿಲ್ಲ. ಅವ್ರು ಓನ್ಲಿ ಅದೊಂದು ರಿಪೋರ್ಟ್ ಮ್ಯಾಗಿನ್ ರೀಡ್ ಮಾಡ್ತಾರೋ, ಅದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಜಸ್ಟ್ ಒಂದು ಗೂಗಲ್ ಸರ್ಚ್ ಮಾಡಿರಿ, ನೀವು ಇನ್ಫಾರ್ಮೇಷನ್ ಅದ್ರ ಡಿಫ್ರೆನ್ಸ್ ಗೊತ್ತಾಗ್ತೈತಿ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಿರುತ್ತೆ. ಆ್ಯಂಡ್ ಹೋಲ್ ಇಂಡಿಯಾದೊಳಗೆ ನಾವು ಗೂಗಲ್ನಾಗ ಸರ್ಚ್ ಮಾಡಿದ ಇನ್ಫಾರ್ಮೇಷನ್ ಪ್ರಕಾರ ಜಿಮ್ದೊಳಗೆ ಎಷ್ಟು ಡೆತ್ ಆಗ್ತಾವೆ ಅಂದ್ರೆ ಪ್ರಾಪರ್ ಹಿಸ್ಟ್ರಿ ಇಲ್ಲ, ನೀವು ಡೀಟೇಲ್ಸು ಸಿಗೋದಿಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿರಿ, ಸರ್ಚ್ ಮಾಡಿ ನೋಡಿರಿ ನಿಮ್ಮ ಕಡೆ ಸಿಗುತ್ತಾನ ಅಂತೇಳಿ. ಬಟ್ ಅದೇ ಡಯಾಬಿಟಿಕ್ ಎಷ್ಟು ಜನ ಸಾಯ್ತಾರಪ್ಪ ಅಂತೇಳಿ ನಾನು ಸರ್ಚ್ ಮಾಡಿದೆ. ದಟ್ ಈಸ್ 1 ಲಕ್ಷ ಜನಕ್ಕೆ 19.64 ಜನ ಸಾಯ್ತಾರೆ 2019 ಪ್ರಕಾರ. ಆ್ಯಂಡ್ ಸ್ಮೋಕಿಂಗ್ ಟೊಬ್ಯಾಕೋದಿಂದ ಎಷ್ಟು ಜನ ಸಾಯ್ತಾರೆ ಅಂದ್ರೆ 9.5% ಜನ ಎಕ್ಸ್ಪೈರ್ ಆಗಿರ್ತಾರೆ ಟೋಟಲ್ ಪಾಪ್ಯುಲೇಷನ್ಸ್ದೊಳಗೆ. ಆ್ಯಂಡ್ 2022 ರೋಡ್ ಆಕ್ಸಿಡೆಂಟ್ ಎಷ್ಟಾಗ್ಯಾವಪ್ಪ ಅಂದ್ರೆ 4,61,312 ಜನ ರೋಡ್ ಆಕ್ಸಿಡೆಂಟ್ದಾಗ ಸತ್ತಾರೆ. ರೈಟ್. ಅದ್ರ ಫೆಟಿಲಿಟೀಸ್ ಎಷ್ಟಾಗ್ಯಾವು? 1,60,491 ಜನ ಫೆಟಿಲಿಟಿ ಆಗ್ಯಾವ. ಇಂಜುರೀಸ್ 4,43,363 ರೋಡ್ನಾಗ ಆಕ್ಸಿಡೆಂಟ್ ಆಗಿದ್ದು. ಆಲ್ಕೋಹಾಲ್ ಶರೇ ಇದ್ರದ್ದು ಮ್ಯಾಗ ಯಾವ ಮಾತಾಡಂಗಿಲ್ಲ. ಒಂದು ವರ್ಷಕ್ಕೆ ಎಷ್ಟು ಜನ ಸಾಯ್ತಾರೆ? ಎಸ್ಟಿಮೇಟೆಡ್ ರೇಂಜ್ ಅಂದರೆ 2,80,000 ಜನದಿಂದ 5 ಲಕ್ಷ ಜನ ಸಾಯ್ತಾರೆ. ಇದೇನ ಆಲ್ಕೋಹಾಲ್ ಇಂಟೇಕ್ ಮಾಡೋದ್ರಿಂದ. ಆ್ಯಂಡ್ ಇನ್ನೊಂದು ಗೂಗಲ್ ಸರ್ಚ್ ಮಾಡಿದ್ದೇನೆಂದ್ರೆ ಇಂಡಿಯಾದೊಳಗೆ ಜಿಮ್ಮಿಗೆ ಎಷ್ಟು ಜನ ಹೋಗ್ತಾರೆ? ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ದು ಇಂಡಿಯಾದ ವರ್ಲ್ಡ್ ಪಾಪ್ಯುಲೇಷನ್ ವರ್ಲ್ಡ್ದೊಳಗೆ ಹೈಯೆಸ್ಟ್ ಅದು ನಾವು 145-150 crore ಸಮೀಪ ಬಂದಿವಿ. ಅದ್ರೊಳಗೆ 50 ಲಕ್ಷ ಜನ ಹೋಗ್ತಾರೆ ಬರೀ. ಇದು 50 ಲಕ್ಷ ಜನನೂ ಜಿಮ್ಮಿಗೆ ಹೋಗ್ಬಾರ್ದು ಅನ್ನೋದು ನ್ಯೂಸ್ದವ್ರದ್ದು ಇಂಟೆನ್ಷನ್. ಅವ್ರು ಏನು ಮಾಡ್ತಾರೋ ಫುಲ್ ಜಿಮ್ ಬಗ್ಗೆನೇ ಹೇಳ್ಕೊತ ಹೋಗಿಬಿಡ್ತಾರೆ. ಯಾರೋ ಒಬ್ರು ಎಕ್ಸ್ಪೈರ್ ಆದ್ರು, ಫಿಟ್ ಇದ್ದ, ಹಂಗ್ಯಾಗಾತು ಹಿಂಗ್ಯಾಂಗಾತು ಅಂತ ಹೇಳಿ. ಸೊ ನಂದು ಜಿಮ್ ಇದನ್ನ ಪ್ರಮೋಟ್ ಮಾಡತ್ತಿಲ್ಲ. ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಎಕ್ಸಸೈಸ್, ಜಿಮ್ ಅಂತಲ್ರಿ, ಎನಿ ಎಕ್ಸಸೈಸ್ ನೀವು ಮಾಡಕ್ಕೆ ಹತ್ತಿರಂದ್ರೆ ಯುವರ್ ಹ್ಯಾಪಿನೆಸ್ ಇಂಡೆಕ್ಸ್ ಗೋಸ್ ಅಪ್. ನೀವು ಖುಷಿ ಇರ್ತೀರಿ ಥ್ರೂ ಔಟ್ ದ ಡೇ. ನಿಮ್ಗೆ ಏನೋ ಒಂದು ಹೆವಿ ಪ್ರೆಷರೈಸ್ ಅಥವಾ ಹೆವಿ ಪ್ರೆಷರ್ ಫೀಲು ಆಗಂಗಿಲ್ಲ. ನಿಮ್ಗೆ ಅದು ಇನ್ ಕೇಸ್ ಬಂದರೂ ನೀವು ಟಾಲರೇಟ್ ಮಾಡೋ ಕೆಪಾಸಿಟಿ ಇರ್ತೈತಿ, ಬಾಡಿದೊಳಗೆ ರಿಯಾಕ್ಟಿವ್ ಇದನ್ನು ಇರ್ತೈತಿ, ಫಾರ್ಮ್ ಆಗುತ್ತೆ. ಸೊ ಅದು ಬಿಟ್ಟು ಇವು ಏನೋ ನ್ಯೂಸ್ದಾಗ ಬಂದರು ಹೇಳಿರು ಹಂಗಂತೇಳಿ ನೀವು ಶೂಟಿ ಮಾಡ್ತೀರಂದ್ರೆ ಏನು ಹೇಳಕ್ಕೆ ಬರೋಂಗಿಲ್ಲ. ಸೊ ನೀವು ಇಲ್ಲಾಂದ್ರೆ ಇದ್ರ ಸೊಲಾಗ ಫುಲ್ ಆಸ್ತಿ ಮಾಡಿಡ್ರಿ. ಎಂಡ್ ಆಫ್ ದ ಡೇ ನಿಮ್ಮ ಮಕ್ಕಳಿಗೆ ಆಗ್ತೈತಿ ಆ್ಯಂಡ್ ನಿಮ್ಗೆ ಹಾಸ್ಪಿಟ್ಲ್ ಖರ್ಚಿಗೆ ರೊಕ್ಕ ಬೇಕಾಗ್ತಾವೆ. ಸೊ ಅದ್ರ ಸೊಲಾಗ ನಾಯ್ಸ್ ಆಗಿ ನಾಲೆಜಬಲ್, ನಾಟ್ ದ ನಾಯ್ಸ್, ನಾಲೆಜಬಲ್ ಆಗಿರಿ. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತಾರೆ. ಈಗ ನಮ್ಮ ಮಂದಿಗೆ ಬಾಡಿ ಏನು ನೆಸೆಸರಿ ಇಲ್ಲ, ಮೈಂಡು ಇಲ್ಲ. ನ್ಯೂಸ್ದಾಗ ಏನು ಹೇಳ್ತಾರೆ ಅದಕ್ಕೆ ಜೈ ಅಂತಾರು.
ಸೊ ಅದಕ್ಕೆ ಬಿ ಫಿಟ್ ಬಿ ವೈಸ್ ಗೈಸ್.